ಉತ್ತರ ಕನ್ನಡ ಜಿಲ್ಲೆ ನಗರ ಸ್ಥಳೀಯ ಸಂಸ್ಥೆಯಲ್ಲಿನ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರಣ್ಯವಾಸಿಗಳು ಸಲ್ಲಿಸಿರುವ ಕಳೆದ 4 ವರ್ಷದಿಂದ ಮಂಜೂರು ಪ್ರಕ್ರಿಯೆ ಜರುಗಿಸಲು ಕಾನೂನು ತೊಡಕುಗಳು ಇಲ್ಲದಿದ್ದಾಗಿಯೂ ಸ್ಥಗಿತಗೊಂಡು ಅರ್ಜಿ ವಿಲೇವಾರಿ ಪ್ರಕ್ರಿಯೆ ಸಂಪೂರ್ಣ ನೆನಗುಂದಿಗೆ ಸೇರಿದೆ ಎಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಹೇಳಿದರು. ಅರಣ್ಯ ಹಕ್ಕು ಕಾಯ್ದೆ ದೇಶದಲ್ಲಿ ಜಾರಿಗೆ ಬಂದು 18 ವರ್ಷಗಳಾಯಿತು. ಈ ಕಾನೂನಡಿಯಲ್ಲಿ ಗ್ರಾಮೀಣ ಭಾಗದ ಅರಣ್ಯಕ್ಕೂ ಸಮಿತಿಗಳಿಗೆ ವಿಧಿವಿಧಾನವು ಒಂದು ರೀತಿಯಾದರೆ ನಗರ ಅರಣ್ಯಕ್ಕೂ ಅರಣ್ಯವಾಸಿಗಳ ಸಾಗುವಳಿ ಕ್ಷೇತ್ರಕ್ಕೆ ಕಾನೂನಲ್ಲಿ ಮಿತಿಯು ಇನ್ನೊಂದು ರೀತಿಯಲ್ಲಿದೆ. ಗ್ರಾಮೀಣ ಭಾಗದ ಅರಣ್ಯಕ್ಕೂ ಸಮಿತಿಗಳಲ್ಲಿ ಉಪವಿಭಾಗ ಸಮಿತಿ, ಜಿಲ್ಲಾರಣ್ಯ ಸಮಿತಿಯಲ್ಲಿ ಜನಪ್ರತಿನಿಧಿಯಿಂದ ಆಯ್ಕೆಯಾಗಿರುವಂತಹ ತಾಲೂಕು ಪಂಚಾಯತ್ ಸದಸ್ಯರ ಇಲ್ಲದೆ ಸಂಪೂರ್ಣವಾಗಿ ಮಂಜೂರಿ ಪ್ರಕ್ರಿಯೆ ಸ್ಥಗಿತಗೊಳಿಸಿದೆ. ಆದರೆ ನಗರ ಅರಣ್ಯಕ್ಕೂ ಸಮಿತಿಯಲ್ಲಿ ಕಾನೂನುಬದ್ಧವಾಗಿ ಪ್ರಕ್ರಿಯೆ ಜರುಗಿಸಲಿಕ್ಕೆ ಯಾವುದೇ ಕಾನೂನು ತೊಡಕು ಇಲ್ಲದಿದ್ದಾಗಲೂ ಸಹಿತ ಇವತ್ತು ನಗರ ಅರಣ್ಯವಾಸಿ ಸಾಗುವಳಿ ಕ್ಷೇತ್ರಕ್ಕೆ ಅರಣ್ಯಕ್ಕೂ ಕಾಯ್ದೆಯಲ್ಲಿ ಮಂಜೂರಿ ಪ್ರಕ್ರಿಯೆ ಸಂಪೂರ್ಣವಾಗಿ ಸ್ಥಗಿತವಾಗಿದೆ ಮತ್ತು ಈ ಪ್ರಕ್ರಿಯೆ ಸಂಪೂರ್ಣ ನೆನೆಗುಂದಿಗೆ ಬಿದ್ದಿದೆ. ಇತ್ತೀಚಿನ 4-5 ವರ್ಷದಿಂದ ಹೇಳಿಕೆ ಅತ್ಯಂತ ವಿಷಾದಕರವಾಗ್ತಾ ಇದೆ. ವಾಸ್ತವ್ಯಕ್ಕಾಗಿ ಆರ್ಥಿಕ ದುರ್ಬಲಕ್ಕೆ ಒಳಗಾಗಿರುವ ಅರಣ್ಯವಾಸಿಗಳು ಜಿಲ್ಲೆಯ ವಿವಿಧ ನಗರ ಸ್ಥಳೀಯ ಸಂಸ್ಥೆಯಲ್ಲಿ ಅರಣ್ಯ ಹಕ್ಕು ಕಾಯ್ದೆಯಂತೆ ಅರ್ಜಿ ಸಲ್ಲಿಸಿದರು. ಆದರೆ ಈ ಅರ್ಜಿಗಳ ಮಂಜೂರಿಗೆ ಚಾಲನೆ ದೊರಕದೆ ಸ್ಥಗಿತಗೊಂಡಿರುವುದು ವಿಷಾದಕರ ಎಂದು ಅವರು ಹೇಳಿದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 8,420 ಅರಣ್ಯವಾಸಿಗಳು ನಗರ ಪ್ರದೇಶದಲ್ಲಿ ವಾಸ್ತವ್ಯಕ್ಕಾಗಿ ಮತ್ತು ತನ್ನ ಉಪಜೀವನಕ್ಕಾಗಿ ಕೇವಲ ಸೀಮಿತವಾಗಿ ಅಲ್ಪ ಪ್ರಮಾಣದ ಅರಣ್ಯವನ್ನು ಅತಿಕ್ರಮಿಸಿ ಸಾಗುವಳಿ ಕ್ಷೇತ್ರಕ್ಕೆ ಅರಣ್ಯಕ್ಕೂ ಕಾಯ್ದೆಯಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅತಿ ಹೆಚ್ಚು ನಗರ ಅರಣ್ಯವಾಸಿಗಳಲ್ಲಿ ನಗರ ಸಂಸ್ಥೆಯ ವ್ಯಾಪ್ತಿಯಲ್ಲಿ ಯಲ್ಲಾಪುರದಲ್ಲಿ 1,750 ಅರಣ್ಯವಾಸಿಗಳು ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. ಎರಡನೇದಾಗಿ 1,431 ಅರಣ್ಯವಾಸಿಗಳು ನಗರ ಪ್ರದೇಶವಾಗಿರುವಂಥ ಪಟ್ಟಣ ಪಂಚಾಯತ್ ಸಿದ್ದಾಪುರದಲ್ಲಿ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. ಮೂರನೇದಾಗಿ ಶಿರ್ಸಿಯಲ್ಲಿ 1,241 ಕುಟುಂಬಗಳು ಮಂಜೂರಿಯಾಗಿ ಅರ್ಜಿಯನ್ನು ಸಲ್ಲಿಸಿರುವುದು ಅಂಕೆ ಸಂಖ್ಯೆಯಲ್ಲಿ ಕಂಡು ಬರ್ತಾ ಇದೆ. ಒಟ್ಟು 8,442 ಅರ್ಜಿಗಳಲ್ಲಿ 10 ಸ್ಥಳೀಯ ಸಂಸ್ಥೆಯ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. ಈ ಅರ್ಜಿಗಳು ಇವತ್ತು ಎಲ್ಲ ಅರ್ಜಿಗಳು ನೆನೆಗುಂದಿಗೆ ಬಿದ್ದಿದೆ. ಯಾವುದೇ ಕಾನೂನು ತೊಡಕುಗಳು ಸಹಿತ ಈ ಮಂಜೂರಿ ಪ್ರಕ್ರಿಯೆ ಸ್ಥಗಿತಗೊಳಿಸಲಿಕ್ಕೆ ಅವಕಾಶಗಳಿದ್ದಾಗೂ ಈ ರೀತಿ ಪ್ರಕ್ರಿಯೆ ಜರುಗುತ್ತಿರುವುದು ಅತ್ಯಂತ ಖೇದಕರವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ 213 ವಾರ್ಡ್ ಸಮಿತಿಗಳನ್ನ ಹಕ್ಕು ಮಂಜೂರಿ ಪ್ರಕ್ರಿಯೆಗೆ ಸಮಿತಿ ರಚಿಸಲಾಗಿತ್ತು. ಮಂಜೂರಿ ಪ್ರಕ್ರಿಯೆ ಸಂಬಂಧಿಸಿ ವಾರ್ಡ್ ಸಮಿತಿ ಸಭೆ, ವಾರ್ಡ್ ಸಭೆ ಅರ್ಜಿ ಪರಿಶೀಲನೆ, ದಾಖಲೆ ಸಂಗ್ರಹ, ಜಿಪಿಎಸ್ ಸರ್ವೆ ಕಾರ್ಯ ಮುಂತಾದ ವಿಧಿವಿಧಾನ ಕಾರ್ಯ ಪ್ರಗತಿ ಕಾಣದೇ ಇರುವುದು ದುರದೃಷ್ಟಕರ ಎಂದು ಅವರು ತಿಳಿಸಿದರು. ಇವತ್ತು ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ನಗರ ಪ್ರದೇಶದ ಅರ್ಜಿಯನ್ನು ಸಲ್ಲಿಸಿದ ಸಂದರ್ಭದಲ್ಲಿ ಇವತ್ತು ಈ ಪ್ರಕ್ರಿಯೆ ಅತ್ಯಂತ ಶೀಘ್ರವಾಗಿ ಚಾಲನೆ ದೊರೆಯಬೇಕಾಗಿದೆ. ಕಾನೂನು ತೊಡಕುಗಳು ಇಲ್ಲದಿದ್ದಾಗಲೂ ಸಹಿತ ಅರ್ಜಿಗಳು ಸ್ಥಗಿತವಾಗಿರುವುದು ಅತ್ಯಂತ ಖೇದಕರವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 10 ಸ್ಥಳೀಯ ಸಂಸ್ಥೆ ನಗರ ಸಮಿತಿಗಳಲ್ಲಿ 231 ವಾರ್ಡ್ ಸಮಿತಿಗಳು ರಚನೆಯಾಗಿದೆ. 231 ವಾರ್ಡ್ ರಚನೆಯಾಗಿದೆ ವಿನಃ ಯಾವುದೇ ಕಾರ್ಯರೂಪಕ್ಕೆ ಬಂದದ್ದಿಲ್ಲ. ಅರ್ಜಿಗಳ ವಿಂಗಡಣೆ ಆಗಬೇಕು, ಅರ್ಜಿಗಳ ಜಿಪಿಎಸ್ ಆಗಬೇಕು, ಅರ್ಜಿಗಳ ವಿಲೇವಾರಿಗಳಾಗಬೇಕು, ಅರ್ಜಿಗಳ ಪರಿಶೀಲನೆ ಆಗಬೇಕು, ಸ್ಥಳ ಪಂಚನಾಮೆ ಆಗಬೇಕು. ಎಲ್ಲ ವಿಧಿವಿಧಾನಗಳು ಇವತ್ತು ಸ್ಥಗಿತವಾಗಿದೆ. ಈ ಒಂದು ಕಾರ್ಯ ಅತಿ ಶೀಘ್ರದಲ್ಲಿ ಅರಣ್ಯವಾಸಿಗಳಿಗೆ, ನಗರ ಅರಣ್ಯವಾಸಿಗಳಿಗೆ ಕಾನೂನುಬದ್ಧವಾಗಿ ವಿಚಾರಣೆಗೆ ಮಂಜೂರಿ ಪ್ರಕ್ರಿಯೆಗೆ ಅವಕಾಶವಿರುವುದನ್ನು ಸ್ಥಗಿತಗೊಳಿಸುವುದನ್ನು ಪುನರ್ ಪರಿಶೀಲನೆ ಮಾಡಿ ಆ ಪ್ರಕ್ರಿಯೆಗೆ ಚಾಲನೆ ಕೊಡಬೇಕು ಹೇಳುವುದನ್ನು ಸಹಿತ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯು ಉತ್ತರ ಕನ್ನಡ ಜಿಲ್ಲೆಯ ನಗರ ಅರಣ್ಯವಾಸಿಗಳ ಪರವಾಗಿ ಈ ಧ್ವನಿಯನ್ನು ಸರ್ಕಾರಕ್ಕೆ ಮುಟ್ಟಿಸ್ತಾ ಇದ್ದೇವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿವಿಧ ತಾಲೂಕಿನ ನಗರ ಸ್ಥಳೀಯ ಸಂಸ್ಥೆ ವ್ಯಾಪ್ತಿಯಲ್ಲಿ 8,420 ಅರ್ಜಿಗಳು ಸ್ವೀಕರಿಸಲಾಗಿದ್ದು, ಅವುಗಳಲ್ಲಿ ಕಾರವಾರ 20, ಹಳಿಯಾಳ 1,570, ಅಂಕೋಲಾ 270, ಕುಮಟಾ 414,
ಹೊನ್ನಾವರ 519, ಭಟ್ಕಳ 391, ಶಿರಸಿ 1241, ಸಿದ್ದಾಪುರ 1391, ಯಲ್ಲಾಪುರ 1750, ಮುಂಡಗೋಡ್ 854 ಅರಣ್ಯವಾಸಿಗಳು ಅರ್ಜಿ ಸಲ್ಲಿಸಿದ್ದು ಇದೆ ಎಂದು ತಿಳಿಸಿದ್ದಾರೆ. ನುಡಿಸಿರಿ ನ್ಯೂಸ್ ಡೆಸ್ಕ್, ಶಿರಸಿ.